ಏ ಲಾವಣ್ಯ, ನಾನ್ ಯಾರು ಗೊತ್ತಾಯ್ತಾ? ವಂದನ. ನನ್ನಲ್ಲಿ ನೀ ವಿರೋಧ ಕಟ್ಟಿಕೊಂಡೆ ಅಂತಾದ್ರೆ ಸೇತಿಯ ಸ್ಮಶಾನ. ನೆನಪಿಟ್ಟುಕೋ. ನಡೆಯಲಿಂದ. ಇಲ್ಲ, ಹೋಗಿ ಇಲ್ಲಿಂದ. ನಾನು ಹೋಗುದಿಲ್ಲ. ಹೋಗಿ. ನಿನಗೆ ನನ್ನ ನೆನಪಿಲ್ವೇನು? ನಾನು ನಿನ್ನ ಲಾವಣ್ಯ ಮರ್ತೋಯ್ತೇನೆ. ನಿನಗೆ ಇದೇ ಕೈಗಳಿಂದ ನಾನಿನ ಗುಂಡಿಸಿದ್ದೇನೆ. ಇದೇ ಸೀರೆ ಸರಿಗಿಂದ ನಾನು ನಿನಗೆ ಗಾಳಿ ಹಾಕಿದ್ದೇನೆ, ನಿನ್ನ ಸೇವೆ ಮಾಡಿದ್ದೇನೆ. ಅದೆಲ್ಲ ಮರೆತರೆ ಮರಿ ಬೇಸರ ಇಲ್ಲ ನನಗೆ. ವಂಶಿ, ನಾನೀಗ 3 ತಿಂಗಳ ಗರ್ಭಿಣಿ. ಈ ಮಗುವಿನ ತಂದೆ ನೀನು. ಅದನ್ನು ಮಾತ್ರ ಮರಿಬೇಡ ವಂಶಿ, ಕೈ ಮುಗಿಯುತ್ತೇನೆ. ಚೆನ್ನಾಗಿದೆ ಕತೆ. ಅಷ್ಟೇ ಚಂದವಾಗಿ ಮತ್ತೊಬ್ಬರ ಮನಸ್ಸಿಗೆ ಮುಟ್ಟುವ ಹಾಗೆ ಕಥೆಯನ್ನು ನೀನು ಹೇಳ್ತೀಯ. ಆದ್ರೆ ಒಂದು ತಿಳ್ಕೋ, ಕಥೆಯೆಲ್ಲ ಜೀವನವಾಗುವುದಿಲ್ಲ ಮತ್ತು ಸತ್ಯವನ್ನ ಯಾವುದೇ ಕಾರಣಕ್ಕೂ ಮರಿಬೇಡ. ನೀನು ಏನಂದೆ? ನೀನು ಗರ್ಭಿಣಿಯ? ತೊಂದರೆ ಎಂತದ್ದು? ಎಲ್ಲೋ ಗಣಿಕೆಯರ ಕೇರಿಯಲ್ಲಿ ಹುಟ್ಟಿ ಬೆಳೆದವಳು ನೀನು. ಅಲ್ಲಿಯೂ ಯಾರನ್ನ ಸೇರಿ ಗರ್ಭಧರಿಸಿದ? ಆ ನಿನ್ನ ಗರ್ಭಕ್ಕೆ ನಾನು ತಂದೆಯಾಗುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಹೋಗುವುದಕ್ಕೆ ಏನು ನಷ್ಟ, ಏನು ಕಷ್ಟ, ಏನು ಬೇಕು ನಿನಗೆ? ಉಡುವುದಕ್ಕೆ ಪಟ್ಟೆ ಸೀರೆ ಬೇಕಾ? ಉಣ್ಣುವುದಕ್ಕೆ ಮೃಷ್ಟಾನ್ನ ಬೇಕಾ? ಕೈ ತುಂಬ ಹಣ ಬೇಕಾ? ಇಲ್ಲ ಮೈ ತುಂಬ ಹೇರಿಕೊಳ್ಳುವುದಕ್ಕೆ ಆಭರಣ ಬೇಕಾ? ಅಷ್ಟನ್ನು ಕೇಳು. ಕೊಡಿಸುವಂತ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ. ತೆಗೆದುಕೊಂಡು ಬಾಯಿ ಮುಚ್ಚಿಕೊಂಡು ಹೋಗ್ತಿರ್ಬೇಕಷ್ಟೇ. ವಂಶಿ, ನನ್ನ ಆಭರಣವೇ ನೀನು. ನೀನೇ ದೂರಾದ ಮೇಲೆ ಮತ್ತೆ ಬೇರೆ ಆಭರಣದ ಆಸೆ ನನಗೆಲ್ಲ ವಂಶಿ. ಈ ಜೀವದ ಉಸಿರೇ ನೀನು. ಉಸಿರೇ ದೂರಾದ ಮೇಲೆ ಬದುಕುಂಟೆ ಇಲ್ಲ. ನನಗೇನು ಬೇಡ. ನೀನಾಡಿದ ಮಾತುಗಳೇ ನನ್ನ ಹೊಟ್ಟೆಯನ್ನು ತುಂಬಿಸಿತು ವಂಶಿ. ಮನಸ್ಸಿಗೆ ಸಂತೋಷ ಆಯಿತು. ನಾನು ಬರ್ತೇನೆ. ಏನಿಲ್ಲ ಏನಿಲ್ಲ. ನಿನಗೆ ನಾನು ಕೊಟ್ಟದ್ದು ಕಡಿಮೆಯಾಗಿರಬಹುದು. ಹೆಚ್ಚಿಗೆ ಬೇಕಾದ್ರೆ ಕೇಳು ಅಂತ ಹೇಳಲಿಕ್ಕಷ್ಟೇ ನಿನ್ನನ್ನು ಕರೆದದ್ದು, ಬೇರೆ ಎಂತದ್ದು ಇಲ್ಲ. ಏನಾಗುತ್ತಾ ಇದೆ ನನ್ನ ಜೀವನದಲ್ಲಿ? ಏನು ನಡೀತಾ ಇದೆ ನನ್ನ ಬದುಕಿನಲ್ಲಿ? ನನಗೊಂದು ತಿಳಿಯುತ್ತಾ ಇಲ್ವಲ್ಲ. ಅವಳಾಡುತ್ತಾ ಮಾತನ್ನಷ್ಟು ನಾನು ಕೇಳಿಸಿಕೊಂಡೆ. ನನಗಳು ಊಟ ಮಾಡಿಸಿದಂತೆ, ಗಾಳಿ ಬೀಸಿದಂತೆ, ಜೋಗುಳ ಹಾಡಿದಂತೆ, ಗಿರಿಧಾಮಕ್ಕೆ ಕರೆದುಕೊಂಡು ಹೋಗಿದ್ದಂತೆ. ಮಾತ್ರವಲ್ಲ, ಅವಳೀಗ ನನ್ನಿಂದ 3 ತಿಂಗಳ ಗರ್ಭಿಣಿಯಂತೆ. ಹೇಗ್ ಸಾಧ್ಯ? ಹೇಗ್ ಸಾಧ್ಯ ಇದು? ನನಗೂ ಅವಳಿಗೂ ಅವಳಿಗೂ ಈ ಅರಮನೆಗೂ ಏನ್ ಸಂಬಂಧ? ಎಲ್ಲವೂ ಗೊಂದಲದ ಗೂಡಾಗಿದೆಯಲ್ಲ. ದೇವ್ರೆ, ಯಾಕೆ ನನ್ನ ಮನಸ್ಸಿನಲ್ಲಿ ಈ ರೀತಿಯಾದಂತ ತಳಮಳ? ಯಾಕೆ ನನ್ನ ಮನದಲ್ಲಿ ಈ ರೀತಿಯಾದಂತ ಸಂಕಟ, ಈ ರೀತಿಯಾದ ವೇದನೆ? ದೇವ್ರೆ ದೇವ್ರೆ ದೇವ್ರೆ!